ಎಲ್ಲ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ. ಈ ಸ್ಟೋರಿ ಏನು ಅಂತಂದ್ರೆ ಇದು ಪೂರ್ತಿ ಕೇಳಿದ್ರೆ ನಿಮಗೆ ಅರ್ಥವಾಗುತ್ತೆ. ಕೆಲವರ ಬಗ್ಗೆ ಮಾತಾಡಬೇಕಾಗಿದ್ರೆ ಕೆಲವೊಬ್ಬರು ಒಂದು ಸಂಬಂಧ ಇಟ್ಕೊಂಬಲ್ಲ ಮೊದಲ ಕೆಲವೊಬ್ಬರು ಚೀಪ್ ಕ್ಯಾರೆಕ್ಟರ್ ಬಗ್ಗೆ ನಾನು ಮಾತಾಡ್ತಿರೋದು. ಸೊ ಚೀಪ್ ಕ್ಯಾರೆಕ್ಟರ್ ಮತ್ತೆ ಹೇಳ್ತಿದ್ದೀನಿ, ಚೀಪ್ ಕ್ಯಾರೆಕ್ಟರ್ ಇದು ತಪ್ಪು ಅಂತ ಗೊತ್ತಿದ್ರು ಕೂಡ ಅದೇ ಕೆಲಸ ಮಾಡೋರಿಗೆ ಮಾತ್ರ ಅದು. ಒಳ್ಳೆಯವ್ರ ಬಗ್ಗೆ ಮಾತಾಡೋ ಅವಶ್ಯಕತೆನೇ ಇಲ್ಲ ನನಗೆ. ಸೊ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಸೊ ಈ ಸ್ಟೋರಿಯಲ್ಲಿ ಬಂದಿದ್ರೆ ಕೆಲವೊಬ್ರು ಹೇಗಿರ್ತಾರೆ ಅಂದ್ರೆ ಅವ್ರು ಸಂತೋಷ ಸಲುವಾಗಿ ಇನ್ನೊಬ್ಬರನ್ನ ಫೂಲ್ ಮಾಡ್ತಾ ಇರ್ತಾರೆ, ಇನ್ನೊಬ್ಬರನ್ನ ಹಟ್ ಮಾಡ್ತಾ ಇರ್ತಾರೆ, ಇನ್ನೊಬ್ಬರ ಮನಸ್ಸನ್ನ ನೋಯಿಸ್ತಾ ಇರ್ತಾರೆ. ಇದೇ ರೀತಿಯಾಗಿ ಮಾತಾಡ್ಬೇಕಾಗಿದ್ರೆ ಏನು ಅಂತಂದ್ರೆ ಅವ್ರು ಸಂತೋಷ ಸಲುವಾಗಿ ಇನ್ನೊಬ್ಬ ಹಟ್ ಆಗುತ್ತಾನೆ ಅಂತ ಅವ್ರಿಗೆ ಗೊತ್ತಿದ್ರು ಕೂಡ, ಇನ್ನೊಬ್ಬ ಮನಸ್ಸು ಬೇಜಾರು ಮಾಡ್ತಾ ಇದ್ದೀನಿ ಅಂತ ಇದ್ರು ಕೂಡ ಆ ತಪ್ಪು ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಅವ್ರಿಗೆ ಒಂದು ಆ ಸಮಯದಲ್ಲಿ ಒಂದು ಎಂಜಾಯ್ಮೆಂಟ್ ಬೇಕು. ಆ ಎಂಜಾಯ್ಮೆಂಟ್ ಸಲುವಾಗಿ ಇನ್ನೊಬ್ಬರನ್ನ ಎಷ್ಟೇ ಹಾಳಾದ್ರೂ ಪರವಾಗಿಲ್ಲ, ಸೊ ನಾವು ಚೆನ್ನಾಗಿದ್ರೆ ಸಾಕು ಅಂತ ಥಿಂಕ್ ಮಾಡುತ್ತಾರೆ ಚೀಪ್ ಕ್ಯಾರೆಕ್ಟರ್ ಇದ್ದವರು. ಈಗ ಏನಾಗಿದೆ ಅಂತಂದ್ರೆ ಯಾರು ಪ್ರಪೋಸ್ ಮಾಡಿರ್ತಾರೆ ನೋಡಿ, ಅದು ಎಷ್ಟೇ ಜನ ಆಗಲ್ಲ, ಅವ್ರು ಪ್ರತಿಯೊಬ್ಬರಿಗೆ ಆಕ್ಸೆಪ್ಟ್ ಮಾಡಿಸಿ ಅವ್ರ ಜೊತೆ ಸ್ವಲ್ಪ ಡೇಸ್ ಅಂದ್ರೆ ಸ್ವಲ್ಪ ದಿನಗಳ ಹತ್ರ ಮಾತಾಡಿ ಅವ್ರಿಗೆ ಎಂಜಾಯ್ಮೆಂಟ್ ಸಿಗೋ ತನಕ ಅವರಿಗೆ ಇಂಟ್ರೆಸ್ಟ್ ಎಲ್ಲಿವರೆಗೂ ಇರುತ್ತೆ ಅವ್ರ ಜೊತೆ ಮಾತಾಡಬೇಕು, ಒಂದು ಕನೆಕ್ಷನ್ ಇಟ್ಕೋಬೇಕು ಅಂತ ಅಲ್ಲಿವರೆಗೂ ಮಾತಾಡಿ ಅವ್ರಿಗೆ ಯಾವಾಗ ಅವ್ರ ಜೊತೆ ಇಂಟ್ರೆಸ್ಟ್ ಹೋಗುತ್ತೋ, ಯಾವಾಗ ಅವ್ರ ಜೊತೆ ಮಾತಾಡೋದೇ ಆಗಲಿ ಕನೆಕ್ಷನ್ ಸ್ವಲ್ಪ ಕಡಿಮೆ ಆಗಿಬಿಡುತ್ತೋ ಅವಾಗ ಏನು ಮಾಡ್ತಾರೆ ಅಂದರೆ ಅವ್ರನ್ನ ಬ್ಲಾಕ್ ಮಾಡಿದಿ ಇನ್ನೊಬ್ಬರ ಜೊತೆ ಕನೆಕ್ಷನ್ ಇಟ್ಕೊಂಡು ಬಿಡ್ತಾರೆ. ಇವಾಗ ಸಿನ್ಸಿಯರ್ ಇದ್ದ ವ್ಯಕ್ತಿ ಏನು ಮಾಡ್ತಾನೆ ಅಂತಂದ್ರೆ ಅವ್ರ ಬಗ್ಗೆ ಥಿಂಕ್ ಮಾಡ್ತಾ ಇರ್ತಾರೆ, ಯಾಕೋ ಮಾತಾಡಿಲ್ಲ, ಯಾಕೋ ಫೋನ್ ಮಾಡಿಲ್ಲ ಅಂತ. ಇವ್ರು ಏನು ಮಾಡ್ತಾ ಇದ್ದಾರೆ ಒಂದು ಯಾವುದೋ ಅವ್ರು ಸಿನ್ಸಿಯರ್ ಇದ್ದವರು ಇವ್ರಿಗೆ ಕೇಳಿದಾಗ ಇವರು ಯಾವುದೋ ಒಂದು ಸುಳ್ಳು ಹೇಳಿರ್ತಾರೆ. ಬಟ್ ಅವ್ರಿಗೆ ಗೊತ್ತು, ಆದರೂ ಕೂಡ ಏನು ಮಾಡೋಕ್ಕೆ ಆಗೋದಿಲ್ಲ, ಬಿಟ್ಕೊಳ್ಳೋಕ್ಕೆ ಮನಸ್ಸು ಬರೋದಿಲ್ಲ ಸಿನ್ಸಿಯರ್ ಇದ್ದವ್ರಿಗೆ. ಸೊ ಅವ್ರ ಸಂತೋಷ ಸಲುವಾಗಿ ಇನ್ನೊಬ್ಬರ ಲೈಫ್, ಇನ್ನೊಬ್ಬರ ಮನಸ್ಸುಗಳನ್ನು ನೋಯಿಸ್ತಾ ಇರುತ್ತಾರೆ. ಅವರು ಈಗ ಚೀಪ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಬೇಕಾಗಿದ್ರೆ ಯಾರೇ ಪ್ರಪೋಸ್ ಮಾಡಿದ್ರು ಕೂಡ ಆಕ್ಸೆಪ್ಟ್ ಮಾಡಿರ್ತಾರೆ. ಆಕ್ಸೆಪ್ಟ್ ಮಾಡಿ ಸ್ವಲ್ಪ ದಿನ ಮಾತಾಡಿ ಇನ್ನೊಬ್ಬರ ಜೊತೆ ಮತ್ತೊಂದು ಸಂಬಂಧ ಇಟ್ಕೊಬೋದು. ಮತ್ತೆ ಅದೇ ರೀತಿ ಇನ್ನು ನಾವು ಹಿಂಗೆ ಟ್ರೆಂಡಿಂಗ್ ಆಗ್ತಾ ಇರ್ತೀವಿ. ಇವಾಗ ಟ್ರೆಂಡಿಂಗ್ ಏನಂದ್ರೆ ಮೇನ್ ಅಂದ್ರೆ ಮದುವೆ ಆಗಿದ್ದವರು ಕೂಡ ಅದೇ ರೀತಿ ಮಾಡ್ತಾ ಇದ್ದಾರೆ, ಸಿಂಗಲ್ ಇದ್ದವರು ಕೂಡ ಅದೇ ರೀತಿ ಮಾಡ್ತಾ ಇರುತ್ತಾರೆ. ಅವರ ಸಂತೋಷ ಸಲುವಾಗಿ ಇನ್ನೊಬ್ಬ ವ್ಯಕ್ತಿ ಏನಾದರೂ ಪರವಾಗಿಲ್ಲ ಅಂತ ಥಿಂಕ್ ಮಾಡಿರ್ತಾರೆ. ಸೊ ನೀನು 4 ದಿನ ಮಾತಾಡಿಲ್ಲ ಅಂದ್ರೆ ಅವ್ರಿಗೇನು ಬೇಜಾರೇ ಇಲ್ಲ. ಸತ್ತಿದವ್ರು ಅಂತ ಎಸ್ಟಿಮೇಜಿ ಮರಿತಾ ಇದ್ದಾರೆ ಅಂದಿದ್ಮೇಲೆ ನೀನು 4 ಡೇಸ್ ನೀನು ಮಾತಾಡಿಲ್ಲ ಅಂದ್ರೆ ಏನು ಫರಕ್ ಬೀಳೋದಿಲ್ಲ. ನೀ ಇಲ್ಲ ಇನ್ನೊಬ್ಬ ಅಂತ ತಿಳ್ಕೊತಾ ಇದ್ದಾರೆ. ಇವಾಗ ನೀನೇ ಇಲ್ಲೋದ್ರೆ ನಾನು ಇಲ್ಲ, ನಿನ್ನ ಸಲುವಾಗಿ ನಾನು ಪ್ರಾಣ ಕೊಡ್ತೀನಿ ಅಂತ ಸಿನ್ಸಿಯರ್ ಆಗಿದ್ದವ್ರು ಯಾರು ಇಲ್ಲ. ನೀ ಇಲ್ಲೋದ್ರ ಇನ್ನೊಬ್ಬ ವ್ಯಕ್ತಿ, ನನಗೆ ತುಂಬ ಜನ ಇದ್ದಾರೆ ನಾನು ಪ್ರೀತಿ ಮಾಡೋರು, ನೀವು ಒಬ್ಬ ಇದ್ರೆ ನನಗೇನು ಫರಕ್ ಬೀಳಲ್ಲ, ನೀನು ಮಾತಾಡಿಲ್ಲ ಅಂದ್ರೆ ಏನು ಫರಕ್ ಬೀಳಲ್ಲ ಅಂತ ಥಿಂಕ್ ಮಾಡಿಕೊಂಡು ನೀನು ಸ್ವಲ್ಪ ದಿನ ಅವ್ರಿಗೆ ಅವಾಯ್ಡ್ ಮಾಡಿದ್ರೆ 1 2 ಸಾರಿ 3 ಸಾರಿ ಕಾಲ್ ಮಾಡಿ ನೋಡ್ತಾರೆ. ಒಂದು ವೇಳೆ ನೀನು ರಿಸೀವ್ ಮಾಡಿಲ್ಲ, ಸ್ವಲ್ಪ ಅವ್ರಿಗೆ ನೋಯಿಸ್ಬೇಕು ಅಂತ ಮಾಡಿದಾಗ ಬಿಟ್ಟು ಬಿಡಿರ್ತಾರೆ. ಜಾಸ್ತಿ ತಲೆ ಕೆಡಿಸ್ಕೊಂಬೋದಿಲ್ಲ, ಯಾಕೆಂದ್ರೆ ನೀನು 10 ಜನ ಇದ್ದಾರೆ ಇನ್ನು, ಅಷ್ಟೊಂದು ತಲೆ ಕೆಡಿಸ್ಕೊಂಬೋದು ಅವಶ್ಯಕತೆ ಇಲ್ಲ ನನಗೆ. ಯಾಕಪ್ಪ ಅಂತಂದ್ರೆ ಅಷ್ಟೊಂದು ನಿನ್ನತ್ರ ಏನಿರ್ತೀವಿ, ನಿನ್ನಕ್ಕಿಂತ ತುಂಬ ಒಳ್ಳೆ ವ್ಯಕ್ತಿಗಳು ಇನ್ನು ಪ್ರಪಂಚದಲ್ಲಿ ಎಷ್ಟೋ ಜನ ಇದ್ದಾರೆ. ಸೊ ನನ್ನ ಲೈಫ್ ನಾನು ನೋಡ್ಕೊತೀನಿ ಅಂತ ಈ ಥರ ಥಿಂಕ್ ಮಾಡ್ಕೋತಾ, ಸೊ ನೀನು 4 ದಿನಗಳು ಮಾತಾಡಿಲ್ಲ ಅಂದ್ರೆ ಬೇರೆ ಏನು ಫರಕ್ಕೆ ಬೀಳೋದಿಲ್ಲ. ನೀ ಎಷ್ಟಾದ್ರೂ ಕೇರ್ ಮಾಡಿರ್ತಾರೆ, ಅವ್ರಕ್ಕಿಂತ ಜಾಸ್ತಿ ಕೇರ್ ಮಾಡೋರು ನನಗಿದ್ದಾರೆ ಅಂತ ನೀನು ಬ್ರೇಕಪ್ ಮಾಡ್ಕೊಂಡ್ರು ಕೂಡ ಏನು ಫೀಲ್ ಆಗೋದಿಲ್ಲ. ಅವರು ಚೀಪ್ ಕ್ಯಾರೆಕ್ಟರ್ಗಳು ಯಾರೇ ಪ್ರಪೋಸ್ ಮಾಡಿದ್ರು ಕೂಡ ಆಕ್ಸೆಪ್ಟ್ ಮಾಡ್ತಾ ಇರ್ತಾರೆ, ಯಾರಿಗೆ ರಿಟರ್ನ್ ಮಾತಾಡೋದಿಲ್ಲ. ಅವ್ರು ಎಂಜಾಯ್ ಸಲುವಾಗಿ ಅಷ್ಟೇ. ಸಿಂಪಲ್ ಹೇಳ್ಬೇಕಾದ್ರೆ ಅವ್ರಿಗೆ ಯಾವಾಗ ಅವ್ರ ಜೊತೆ ಮಾತಾಡಬೇಕು, ಅವ್ರ ಜೊತೆ ಸ್ವಲ್ಪ 1 ತಿಂಗಳು 2 ತಿಂಗಳು ಮಾತಾಡಿ ಯಾವಾಗ ಬೋರ್ ಬರುತ್ತೋ ಆವಾಗ ಅವ್ರ ಜೊತೆ ಮಾತಾಡೋದು, ರಿಲೇಷನ್ಶಿಪ್ ಮೇಲೆ ಸ್ವಲ್ಪ ಕಡಿಮೆ ಮಾಡ್ತಾ ಬರುತ್ತಾರೆ. ಆವಾಗ ಬ್ಲಾಕ್ ಮಾಡುತ್ತಾರೆ. ಯಾರೋ ಏನೋ ಒಂದು ಅಣ್ಣ ಬಂದನು, ತಮ್ಮ ಬಂದನು, ಅವ್ರು ಬಂದರು, ಇವರು ಬಂದರು, ಯಾರೋ ಇಬ್ಬರಿಗೆ ಹೇಳ್ತಾ ಇದ್ದೀನಿ, ಹುಡುಗಿ ಆಗಲಿ ಹುಡುಗ ಆಗಲಿ ಇದೇ ರೀತಿ ಯಾವುದೋ ಒಂದು ರೀಸನ್ಸ್ ಹೇಳಿ ಮೇಲೆ ಸ್ವಲ್ಪ ಕಡಿಮೆ ಮಾಡ್ತಾ ರಿಲೇಷನ್ಶಿಪ್ ಅನ್ನೋದು ದೂರ ಆಗುತ್ತಾರೆ. ಸಿಂಪಲ್ ಅರ್ಥ ಮಾಡ್ಕೋಬೇಕಾಗಿದೆ. ಯಾರು ಸಿನ್ಸಿಯರ್ ಆಗಿಲ್ಲ ಈ ಜನ್ರೇಷನ್ನಲ್ಲಿ. ಮದುವೆ ಆಗಿದ್ದವ್ರಂತೂ ಅದೇ ರೀತಿ ಇದ್ದಾರೆ, ಮದುವೆ ಆಗಲಾರ್ದವರು ಅಂತೂ ಕೂಡ ಅದೇ ರೀತಿ ಇರುತ್ತಾರೆ. ಮುಗ್ಗೋರಿಗೆ 4 ಜನ ಮಾತಾಡ್ತಾ ಇರುತ್ತಾರೆ. ನೋಡ್ಬೇಕಾಗಿದ್ರೆ 10 ನಿಮಿಷದಾಗ ಯಾರ್ಯಾರು ಫೋನ್ ಬರ್ತಾವ ಎಲ್ಲ ಪಿಕ್ ಮಾಡ್ಕೋತಾ, ಈ ಕಡೆ ಮೇಂಟೈನ್ ಮಾಡ್ಕೋತಾ, ಆ ಕಡೆ ಮೇಂಟೈನ್ ಮಾಡ್ಕೋತಾ, ಯಾವುದೋ ಗುಳ್ಳೆ ಹೇಳ್ಕೋತಾ, ಅವ್ರ ಕ್ಯಾರೆಕ್ಟರ್ ಮೋಸ ಮಾಡ್ತಾ ಇದ್ದೀನಿ, ಅವ್ರ ಕ್ಯಾರೆಕ್ಟರ್ ಚೀಪ್ ಆಗ್ತಾ ಇದೆ ಅಂತ ಅವ್ರಿಗೆ ಗೊತ್ತು ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ. ಆದರೂ ಕೂಡ ಅವ್ರಿಗೆ ಏನು ಅವಶ್ಯಕತೆ ಇಲ್ಲ, ಯಾಕಂದ್ರೆ ನನಗೆ ಈ ಸಮಯದಲ್ಲಿ ನೀವು ಒಂದು ಎಂಜಾಯ್ಮೆಂಟ್ ಸಿಗ್ತಾ ಇದೆ. ಸೊ ನಮ್ಗೆ ಅವಶ್ಯಕತೆನೇ ಇಲ್ಲ ಯಾರೇನಾದ್ರೆ ನನಗೆ ಗೊತ್ತೇ, ಯಾವುದು ತಪ್ಪು ಯಾವುದು ಸರಿ ಅಂತ ಗೊತ್ತಿದ್ರು ಕೂಡ ತಪ್ಪು ಮಾಡ್ತಾ ಇರುತ್ತಾರೆ. ಸೊ ಅದ್ರ ಬಗ್ಗೆ ನಾನು ಹೇಳೋ ಅವಶ್ಯಕತೆನೇ ಇಲ್ಲ. ಚೀಪ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಸೊ ಈ ಲವ್ ಅದು ಒಂದು ಸಿನಿಮಾದಲ್ಲಿ ಇತ್ತು, ಒಂದು ಹಳೆ ಸಿನಿಮಾದಲ್ಲಿ, ಯಾವುದೇ ಆಗಲಿ ಸ್ವಲ್ಪ ದಿನನೇ ಇರುತ್ತೆ ಅಂತ. ಆ ಪ್ರೀತಿ ಅನ್ನೋದು ಸ್ವಲ್ಪ ದಿನನೇ ಇರುತ್ತೆ ಅಂತ.
ಒಂದು ಮುದ್ದು ಥರ ಒಂದು ಅದು ಒಂದು ಸಿನಿಮಾದಲ್ಲಿ ಇತ್ತು, ಶಾಶ್ವತ ಆಗಿಲ್ಲ ಅಂತ ಪ್ರೀತಿ. ನಿಜನೇ, ಯಾವುದೇ ಪ್ರೀತಿ ಕೂಡ ಶಾಶ್ವತವಾಗಿ ಇರೋದಿಲ್ಲ. ನಿಜವಾಗ್ಲೂ ಇಲ್ಲ. ಒಂದು ವೇಳೆ ಆ ಥರ ಇದ್ದಿದ್ರೆ ಅವ್ರನ್ನೇ ಲವ್ ಮ್ಯಾರೇಜ್ ಮಾಡ್ಕೊಂಡು ಮತ್ತೆ ಬೇರೆಯವ್ರು ನೋಡ್ತಿದ್ದಿಲ್ಲ. ಲೈಫ್ ಹೇಗಿದೆ ಅಂದ್ರೆ ಸಿಂಪಲ್ ಹೇಳ್ಬೇಕಾಗಿದೆ ಅಂದ್ರೆ, ಇವಾಗ ಮೋಸ ಮಾಡಿದ್ರು ಕೂಡ ಅವ್ರಿಗೆ ಏನ್ ಫೀಲ್ ಆಗ್ತಾ ಇಲ್ಲ. ಅವ್ರು 4 ದಿನ ಮಾತಾಡಿಲ್ಲ ಅಂದ್ರೆ ಬಿ ಬ್ರೇಕಪ್ ಆದ್ರು ಕೂಡ ಫೀಲ್ ಆಗ್ತಾ ಇಲ್ಲ. ಯಾಕೆಂದ್ರೆ ಇಲ್ಲ ಇನ್ನೊಬ್ರು ಇದ್ದಾರೆ ಅಂತ ಅವರು ಥಿಂಕ್ ಮಾಡಿರುತ್ತಾರೆ. ಬಿಂದಾಸ್ ಆಗಿದ್ದಾರೆ. ನೀನು ಬ್ಲಾಕ್ ಮಾಡಿದ್ರು, ನೀನು ಬ್ಲಾಕ್ ಮಾಡಿ ಇನ್ನೊಬ್ಬರ ಜೊತೆ ಮಾತಾಡ್ತಾ ಇದೀಯ ಅಂದಾಗೆ ಅರ್ಥ ಮಾಡ್ಕೋಬೇಕು. ಬಿಜಿ ಫೋನ್ ಹೇಗೆ ಬಿಜಿ ಬರುತ್ತೆ ಅಂತಂದ್ರೆ, ನೀವು ಸಿನ್ಸಿಯರ್ ಮಾಡೋ ವ್ಯಕ್ತಿಗಳು 1, 2, 3 ಸಾರಿ ನೋಡ್ಕೊಂಡು ಬಿಟ್ಟು ಬಿಡದೆ ಒಳ್ಳೆಯದು. ತಲೆ ಕೆಡಿಸ್ಕೊಳ್ಳೋಕೆ ಹೋಗಬಾರದು. ಯಾಕೆಂದರೆ ನೀವು ಮದುವೆ ಆಗಲಾರ್ಕಿನ ಮೊದಲೇ ಅವ್ರ ಕ್ಯಾರೆಕ್ಟರ್ ನಿಮ್ಗೆ ಏನು ಅಂತ ಗೊತ್ತಾಗ್ತಾ ಇದೆ. ಸಿಂಗಲ್ ಇದ್ದವರು, ಒಂದು ವೇಳೆ ಮ್ಯಾರೇಜ್ ಆಗಿದ್ದವರು ಈ ತರ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರ ಕ್ಯಾರೆಕ್ಟರ್ ಎಷ್ಟು ಚೀಪ್ ಇದೆ ಅಂತ ನೀವು ಥಿಂಕ್ ಮಾಡ್ಕೋಬೇಕು ಅಷ್ಟೇ. ಯಾರು ಸಿನ್ಸಿಯರ್ ಆಗಿ ಮಾಡ್ತಾ ಇಲ್ಲ. ಒಬ್ಬರನ್ನ ಬ್ಲಾಕ್ ಮಾಡಿ 4 ಜನ ಅವ್ರ ಕಾಲಿಂಗ್ ಲಿಸ್ಟ್ ಅಲ್ಲಿ ನೋಡಿದ್ರೆ ಅವ್ರ ಜೊತೆ ಬ್ಲಾಕ್ ಮಾಡಿಸಿ ಇನ್ನೊಬ್ಬರ ಜೊತೆ ಕನೆಕ್ಷನ್ ಇಟ್ಕೋತಾರೆ. ಇವ್ರ ಜೊತೆ 2 ತಿಂಗಳು ಮಾತ್ರ ಇನ್ನೊಬ್ಬರ ಜೊತೆ ಕನೆಕ್ಷನ್ ಇಟ್ಕೊಂಡಿರುತ್ತಾರೆ. ಈ ತರ ನಡೀತಾ ಇದೆ ಟ್ರೆಂಡಿಂಗ್ ಅನ್ನೋದು. ಸೊ ಅವರಿಗೆ ಗೊತ್ತಾಗುತ್ತೆ, ಒಂದಿನ ಒಂದಿನ ಎಂಜಾಯ್ಮೆಂಟ್ ಅನ್ನೋದು ಅದು 10, 15, 20 ನಿಮಿಷ ಆ ಸಮಯದಲ್ಲಿ ಏನು ವಿಚಾರ ಬರೋದಿಲ್ಲ. ಬಟ್ ಮುಂದಿನ ಲೈಫ್ ಏನಾಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಎಲ್ಲ ಟೈಮು ಒಂದೇ ರೀತಿ ಇರೋದಿಲ್ಲ. 10 ಜನದ ನೀವು 9 ಜನದಾಗ ಟೈಮ್ ಪಾಸ್ ಮಾಡಿ 10ನೇ ಜನಾಗ ಅವರು ಸೀರಿಯಸ್ ಆಗಿ ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತಾರೆ. 100% ನೀವು ಏನೂ ಆಗೋದಿಲ್ಲ. ನಾನು ಎಷ್ಟೋ ಜನಕ್ಕೆ ಮೋಸ ಮಾಡ್ತೀನಿ, ಎಷ್ಟೋ ಜನಕ್ಕೆ ಟೈಮ್ ಪಾಸ್ ಮಾಡ್ತೀನಿ ಅಂತಂದ್ರೆ ಸಾಧ್ಯ ಇಲ್ಲ. ಮತ್ತು ಒಂದಿನ ನಿನಗೆ ಅದು ಹೊರಗೆ ಬೀಳುತ್ತೆ. ಗೊತ್ತಾಯ್ತಾ ಫ್ರೆಂಡ್ಸ್? ಟೈಮ್ ಪಾಸ್ ಮಾಡೋರ ಬಗ್ಗೆ ನಾನು ಹೇಳ್ತಾ ಇರ್ತೀನಿ. ಈ ಸ್ಟೋರಿ ನಿಮಗೆ ಪೂರ್ತಿಯಾಗಿ ಕೇಳಿದರೆ, ಒಂದು ವೇಳೆ ಇಷ್ಟ ಆಗಿದ್ರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿರಿ. ಅದು ನಿಮಗೆ ಬಿಟ್ಟಿದ್ದು. ಸಮಯ ಕೊಟ್ಟು ಕೇಳೋದಕ್ಕೆ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.